ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶಿವರಾತ್ರಿ ದಿನ ಬೆಳಗ್ಗೆ ಈ ಥರ ಎದ್ಬಿಟ್ಟು ಮನೆ ಮುಂದೆ ರಂಗೋಲಿ ಹಾಕಿದೆ ನೋಡಿ ಗೈಸ್. ನೋಡ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಮನೆಯಲ್ಲಿರುವ ಎಲ್ಲ ದೇವರಿಗೂ ಪೂಜೆ ಮಾಡಿದೆ. ನಾನು ಮನೆ ದೇವರ ಪ್ರತಿಯೊಂದು ಮೂರ್ತಿಗಳಿಗೂ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಟೆ ಗೈಸ್. ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು ದೇವಸ್ಥಾನ. ಹಾಗೆ ನಾನು ದೇವರಿಗೆ ಬಿಲ್ಪತ್ರೆ ಅಭಿಷೇಕ ಮಾಡಬೇಕು ಅಂತ ಒಂದು ಬೌಲಲ್ಲಿ ಬಿಲ್ಪತ್ರೆ ಹಾಗೂ ನೀರನ್ನು ಒಯ್ದಿದ್ದೆ. ಬಟ್ ಶಿವನಿಗೆ ಫುಲ್ ಅಲಂಕಾರ ಮಾಡಿದ್ರು, ಇದನ್ನ ಹಾಕಕ್ಕಾಗ್ಲಿಲ್ಲ. ಅಲ್ಲಿ ಟೆಂಪಲ್ ಅಲ್ಲಿ ಕೊಟ್ಬಿಟ್ಟು ಬಂದೆ ಗೈಸ್, ಶಿವನಿಗೆ ಅರ್ಪಣೆ ಅಂತ. ಹಾಗೆ ಈ ರೀತಿಯಾಗಿ ಶಿವನ ಅಲಂಕಾರ ಮಾಡಿದ್ರು. ಸೂಪರ್ ಆಗಿತ್ತು ನೋಡಿ ಗೈಸ್. ನೀವು ನೋಡಿ ದೇವ್ರ ದರ್ಶನ ಮಾಡ್ಕೊಳ್ಳಿ. ಹಾಗೆ ಅದೇ ಟೆಂಪಲ್ ಅಲ್ಲಿ ಆಂಜನೇಯ ದೇವರಿದ್ದ, ಆಂಜನೇಯ ದೇವರು ದರ್ಶನ ಮಾಡ್ಕೊಂಡ್ವಿ. ಹಾಗೆ ಪಾರ್ವತಿ ದೇವಿ ಇದ್ಲು, ಅವ್ರ ದರ್ಶನ ಮಾಡ್ಕೊಂಡ್ವಿ. ಹಾಗೆ ನಾನು ದೀಪಗಳ ದಾನ ಮಾಡಬೇಕು ಅಂತ ಟೆಂಪಲ್ ಅಲ್ಲಿ ದೀಪಗಳನ್ನ ಒಯ್ದಿದ್ದೆ. ದೇವರಿಗೆ ಅದೇ ದೀಪಗಳಿಂದ ದೀಪ ಬೆಳಗ್ಬಿಟ್ಟು ದೇವಸ್ಥಾನದಲ್ಲಿ ಕೊಟ್ಬಿಟ್ಟು ಬಂದೆ ಗೈಸ್. ಹಾಗೆಯೇ ದೇವಸ್ಥಾನದಲ್ಲಿ ಶಿವನಿಗೆ ಜಲಧಾರೆ ಅಭಿಷೇಕ ಇತ್ತು. ಸೊ ನಾನು ಜಲಧಾರೆ ಅಭಿಷೇಕ ಮಾಡಿದೆ. ಶಿವರಾತ್ರಿ ಅಂದ್ರೇನೆ ಜಾಗರಣೆ. ಸೊ ಜಾಗರಣೆ ಹಾಗೂ ಉಪವಾಸ. ನಾವು ಉಪವಾಸ ಇದ್ವಿ ಅಂತ ಹೇಳಿ ನಾನು ನಮ್ಮಮ್ಮ ಫ್ರೂಟ್ ಶಾಪ್ ಅಂಗಡಿಗೆ ಹೋಗಿ ಒಂದು ಕಲ್ಲಂಗಡಿನ ಪರ್ಚೇಸ್ ಮಾಡಿದ್ವಿ. ನಾವಿರೋದೇ ಇಬ್ರು ಉಪವಾಸ. ಸೊ ಇದು ಓಕೆ ಅಂತ ಫೈನಲಿ ಮಾಡಿದ್ವಿ ತಗೋಬೇಕು ಅಂತ. ಇದೇ ನೋಡಿ ಗೈಸ್ ಶಾಪು. ಪ್ರತಿ ಟೈಮು ಇದೇ ಶಾಪಲ್ಲಿ ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ತಗೊಂಡು ಬರೋದು. ಎಲ್ಲ ಫ್ರೆಶ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ನಾ ಎಲ್ಲಿದ್ರು ಇದೇ ಅಂಗಡಿಗೆ ಹೋಗಿ, ದೂರ ಇದ್ರು ಪರವಾಗಿಲ್ಲ ಅಂತ ಇದೇ ಅಂಗಡಿಗೆ ಹೋಗಿ ಬರ್ತೀನಿ ಗೈಸ್. ಇವ್ರು ನೋಡಿ, ನಮ್ಮಮ್ಮ ನೋಡಿ ಗೈಸ್. ಹಾಗೆ ಕಲ್ಲಂಗಡಿ 4.5 kg ಇತ್ತು. ಅಮೌಂಟ್ ಪೇ ಮಾಡಿಬಿಟ್ಟು ಬಂದ್ವಿ. ನೋಡಿ ಗೈಸ್ ನಮ್ಮಮ್ಮ ಹೇಗೆ ಕಲ್ಲಂಗಡಿ ಹಿಡ್ಕೊಂಡು ಹೊರಟಿದ್ದಾರೆ ಅಂತ. ಹಾಗೆ ಮನೆ ಹತ್ತಿರದಲ್ಲಿ ಗಣೇಶ ಟೆಂಪಲ್ ಇತ್ತು. ಗಣೇಶನ್ಗೆ ವಿಸಿಟ್ ಮಾಡಿಬಿಟ್ಟು ಬಂದ್ವಿ. ಹಾಗೆ ಮನೆಗೆ ಬರೋದಕ್ಕೆ 1 o'clock or 2 o'clock ಆಗಿತ್ತು. ಸೇಬು ಹಣ್ಣು ತಿಂದೆ. ಹಾಗೆಯೇ ಈವ್ನಿಂಗ್ ದೇವ್ರಿಗೆ ಪೂಜೆ ಮಾಡಬೇಕು ಅಂತ ನಾನು ದೇವರ ಎಲ್ಲ ಪಾತ್ರೆಗಳನ್ನ ತಿಕ್ಕಿಟ್ಕೊಂಡೆ ನೋಡಿ ಗೈಸ್. ಹಾಗೆ ಪೂಜೆಗೆ ಏನೆಲ್ಲ ಸಾಮಗ್ರಿಗಳು ಬೇಕೋ ಅವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಗೈಸ್. ಈವ್ನಿಂಗ್ ಮತ್ತೊಂದು ಸಾರಿ ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆ ಕುಳಿತುಕೊಂಡೆ. ಪೂರ್ವ ಸಿದ್ಧತೆ ಇವೆಲ್ಲ ರೆಡಿ ಮಾಡ್ಕೊಂಡೆ ನೋಡಿ ಗೈಸ್. ಆಮೇಲೆ ಶಿವನಿಗೆ ಅಭಿಷೇಕ ಮಾಡಿದೆ. ಅಭಿಷೇಕ ಆದ ತಕ್ಷಣ ದೇವರಿಗೆ ಬಿಲ್ಪತ್ರೆಯನ್ನ ಏರಿಸಿದೆ, ಹೂಗಳನ್ನ ಏರಿಸಿದೆ. ಹಾಗೆ ತಿಲಾಕ್ಷತೆಯಿಂದ ಶಿವನಿಗೆ ಅಷ್ಟೋತ್ತರ ಶತನಾಮಾವಳಿಯಿಂದ ಅರ್ಚನೆ ಮಾಡಿದೆ ನೋಡಿ ಗೈಸ್. ಆಮೇಲೆ ಶಿವನಿಗೆ ಪೀಠದಲ್ಲಿ ಕೂರಿಸಿ ದೀಪ ಧೂಪ ನೈವೇದ್ಯ ಅಲಂಕಾರ ಎಲ್ಲ ಮಾಡಿದೆ ನೋಡಿ ಗೈಸ್. ಈ ರೀತಿಯಾಗಿತ್ತು ನಮ್ಮ ಮನೆಯ ಶಿವರಾತ್ರಿ ಪೂಜೆ. ಆಮೇಲೆ ಶಿವನಿಗೆ ಬಿಲ್ಪತ್ರೆ ಹಾಗೂ ಬಿಳಿ ಹೂವಿನಿಂದ ದೇವರಿಗೆ ಅರ್ಚನೆ ಮಾಡಿದೆ ನೋಡಿ ಗೈಸ್. ಫೈನಲ್ ಲುಕ್ ಈ ರೀತಿ ಇತ್ತು ಪೂಜೆದು. ನೋಡ್ಬಿಟ್ಟು ಕಮೆಂಟ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಗೈಸ್. ಆಮೇಲೆ ನೈಟ್ ಎಲ್ಲ ಜಾಗರಣೆ ಮಾಡಬೇಕು ಅಂತ ಜಾಗರಣೆನ ಸ್ಟಾರ್ಟ್ ಮಾಡಿದ್ವಿ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಓಂ ನಮಃ ಶಿವಾಯ. ಥ್ಯಾಂಕ್ ಯು ಗೈಸ್.